ರಾಮ ರಾಜಕೀಯ ಬಲು ಜೋರಾಗ್ತಾ ಇದೆ. ಕಾಂಗ್ರೆಸ್ ಒಂದು ನಿರ್ಧಾರಕ್ಕೆ ಬಂದಿದೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತ ಹೇಳಿ. ಅದನ್ನ ಈಗ ಬಿಜೆಪಿ ಮಾತ್ರ ತುಂಬಾ ರಾಜಕೀಯವಾಗಿ ಟೀಕೆಯನ್ನ ಮಾಡ್ತಾ ಇದೆ. ಹೈಕಮಾಂಡ್ ನಾಯಕರ ನಿರ್ಧಾರಕ್ಕೆ ಸಿಎಂ ಸಿದ್ದರಾಮಯ್ಯ ಬೆಂಬಲವನ್ನ ಕೊಟ್ಟಿದ್ದಾರೆ. ಜಾತಿ, ಧರ್ಮ, ಪಕ್ಷ, ಪಂಥ ಇವೆಲ್ಲವನ್ನ ಮೀರಿ ನಡೆಯಬೇಕಾದಂಥ ಧಾರ್ಮಿಕ ಕಾರ್ಯಕ್ರಮ. ಪ್ರಧಾನಿ ಮೋದಿ ಆರ್ಎಸ್ಎಸ್ ರಾಮನಿಗೆ ದೇಶದ ಜನತೆಗೆ ಅಗೌರವ ಮಾಡಿದ್ದಾರೆ. ಸಮಸ್ತ ಹಿಂದೂ ಬಾಂಧವರಿಗೆ ಮಾಡಿರುವ ದ್ರೋಹ ಇದು. ಬಿಜೆಪಿ, ಆರ್ಎಸ್ಎಸ್, ವಿಎಚ್ಪಿ ಪೊಳ್ಳು ಹಿಂದುತ್ವ ಹಿಪೋಕ್ರೆಟಿಕ್ ನಡೆ. ಎಲೆಕ್ಷನ್ ಹೊತ್ತಲ್ಲಿ ಹಿಂದುತ್ವದ ಅಲೆಯನ್ನ ಬಡಿದೆಬ್ಬಿಸಲು ಮುಂದಾಗ್ಬಿಟ್ಟಿದ್ದಾರೆ. ನಾವು ಹಿಂದೂ ಧರ್ಮದ ವಿರೋಧಿಗಳಲ್ಲ, ಧರ್ಮದ ಹೆಸರಲ್ಲಿ ನಡೆಸಲಾಗುವ ಕಂದಾಚಾರದ ವಿರೋಧಿಗಳು ನಾವು ಅಂತ ಮಾಧ್ಯಮ ಪ್ರಕಟಣೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ಶಬ್ದಗಳ ಪ್ರಯೋಗಗಳನ್ನು ಮಾಡಿದ್ದಾರೆ. ಸಮಸ್ತ ಹಿಂದೂ ಬಾಂಧವರಿಗೆ ಮಾಡಿರುವಂತಹ ದ್ರೋಹ ಇದು ಅನ್ನುವಂಥ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಸೊ ನಾವು ಹಿಂದೂ ಧರ್ಮದ ವಿರೋಧಿಗಳಲ್ಲ, ಧರ್ಮದ ಹೆಸರಲ್ಲಿ ನಡೆಸಲಾಗುವ ಕಂದಾಚಾರದ ವಿರೋಧಿಗಳು ಅನ್ನುವಂಥದ್ದನ್ನು ಹೇಳುತ್ತಾ ಇದ್ದಾರೆ. ಸೊ ಇಲ್ಲಿ ಹಲವು ಪ್ರಶ್ನೆಗಳು ಎದ್ದೇಳುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಾಂಗ್ರೆಸ್ ಹೇಗೆ ಕೊಡುತ್ತೆ ಅನ್ನುವಂಥದ್ದನ್ನು ನೋಡಬೇಕು, ಗೊತ್ತಿಲ್ಲ. ಈಗ ಕಾಂಗ್ರೆಸ್ ನಿರ್ಧಾರ, ಸಿಎಂ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ನಿನ್ನೆ ಸ್ಪಷ್ಟಪಡಿಸಿತ್ತು, ನಮಗೆ ಇನ್ವಿಟೇಷನ್ ಬಂದಿದೆ, ಅಂದರೆ ಇದಕ್ಕೆ ಆಮಂತ್ರಣ ಬಂದಿದೆ, ಬಟ್ ನಾವು ಅದಕ್ಕೆ ಹೋಗೋದಿಲ್ಲ ಅಂತ ಅದನ್ನು ನಯವಾಗಿಯೇ ಗೌರವಯುತವಾಗಿಯೇ ನಾವು ತಿರಸ್ಕರಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಕಾರಣ ಇದು ಬಿಜೆಪಿ ಮತ್ತು RSSನ ರಾಮ ಮಂದಿರ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದ್ದಾರೆ. ರಾಜಕೀಯಕ್ಕೋಸ್ಕರ ಇದನ್ನು ಬಳಕೆ ಮಾಡ್ತಾ ಇದ್ದಾರೆ ಅನ್ನೋ ಟೀಕೆಯನ್ನು ನಿನ್ನೆ ಮಾಡಿದರು. ಇವತ್ತು ಸಿಎಂ ಕೂಡ ಅದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಸೊ ಹಾಗಿದ್ದಾಗ ಈ ಪತ್ರಿಕಾ ಪ್ರಕಟಣೆ ಏನಿದೆ, ಟೆಕ್ಸ್ಟ್ನಲ್ಲಿ ಹಾಕಿರುವಂಥದ್ದನ್ನು ಸಿದ್ದರಾಮಯ್ಯನವರು, ಅದರಲ್ಲಿರುವಂಥ ಅಂಶ ಏನು ಅನ್ನುವಂಥದ್ದನ್ನು ಚಿಕ್ಕದಾಗಿ ಹೇಳ್ತೀವಿ ನಿಮಗೆ. ರಾಮ ಮಂದಿರ ಉದ್ಘಾಟನೆಗೆ ಹೋಗದಂತಹ ನಾಯಕರ ನಿರ್ಧಾರ ಸರಿಯಾಗಿದೆ ಅಂತ, ಅಂದರೆ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಂಡಿದ್ದಕ್ಕೆ ಬದ್ಧವಾಗಿದ್ದೀವಿ, ನಾಯಕರ ನಿರ್ಧಾರವನ್ನು ನಾನು ಬೆಂಬಲಿಸ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿಕೊಂಡಿರೋದು. ಸರ್ವರು ಒಳಗೊಳ್ಳಬೇಕಾದ ಧಾರ್ಮಿಕ ಕಾರ್ಯಕ್ರಮ ಪಕ್ಷದ ಕಾರ್ಯಕ್ರಮ ಆಗಿದೆ ಅನ್ನುವಂಥ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಓಕೆ, ಪ್ರಧಾನಿ ಮೋದಿ RSS ರಾಮನಿಗೆ 140 ಕೋಟಿ ಜನತೆಗೆ ಅಗೌರವ ಮಾಡಿದ್ದಾರೆ ಅನ್ನುವಂಥ ವ್ಯಾಖ್ಯಾನ ಮಾಡಿದ್ದಾರೆ. ಸಮಸ್ತ ಹಿಂದೂ ಬಾಂಧವರಿಗೆ ಮಾಡಿರುವಂಥ ದ್ರೋಹ ಇದು ಅನ್ನುವಂಥ ವ್ಯಾಖ್ಯಾನ ಇದು. ಅಪೂರ್ಣಗೊಂಡಿರುವ ಶ್ರೀರಾಮನ ದೇವಸ್ಥಾನ ಉದ್ಘಾಟಿಸಲು ಹೊರಟಿದ್ದಾರೆ ಅಂತ ಹೇಳಿ. RSS ಬಿಜೆಪಿ ಪೊಳ್ಳು ಹಿಂದುತ್ವದ ಮುಖವಾಡ ಈಗ ಬಯಲಾಗಿದೆ ಅನ್ನುವಂಥ ಮತ್ತೊಂದು ವ್ಯಾಖ್ಯಾನ. ಬಿಜೆಪಿ, RSS, VHP ಸಂಘಟನೆಗಳ ಹಿಪೋಕ್ರೆಟಿಕ್ ನಡವಳಿಕೆಗೆ ಇದು ಸಾಕ್ಷಿ ಅನ್ನುವಂಥ ಮತ್ತೊಂದು ವ್ಯಾಖ್ಯಾನ. ಮೋದಿಗೆ 10 ವರ್ಷದ ಸಾಧನೆ ಮುಂದಿಟ್ಟು ಎಲೆಕ್ಷನ್ ಗೆಲ್ಲುವಂಥ ವಿಶ್ವಾಸ ಇಲ್ಲ, ಹಾಗಾಗಿ ಅವಸರದಿಂದ ಅಪೂರ್ಣ ಸ್ಥಿತಿಯಲ್ಲಿರುವಂಥ ಮಂದಿರವನ್ನು ಉದ್ಘಾಟಿಸ್ತಾ ಇದ್ದಾರೆ ಅಂತ ಟೀಕೆ. ಹಿಂದುತ್ವದ ಅಲೆಯನ್ನು ಬಡಿದೆಬ್ಬಿಸಿ ಅದರ ಮರೆಯಲ್ಲಿ ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ತಾ ಇದ್ದಾರೆ ಅನ್ನುವಂಥ ವ್ಯಾಖ್ಯಾನ. ನಾವು ಹಿಂದೂ ಧರ್ಮದ ವಿರೋಧಿಗಳಲ್ಲ, ಧರ್ಮದ ಹೆಸರಿನಲ್ಲಿ ನಡೆಸಲಾಗುವಂತಹ ಅಸ್ಪೃಶ್ಯತೆ, ಜಾತೀಯತೆ, ಅಂಧಶ್ರದ್ಧೆ, ಕಂದಾಚಾರದ ವಿರೋಧಿಸ್ತೇವೆ. ನನ್ನ ಊರಿನಲ್ಲಿಯೇ ರಾಮನ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೇನೆ. ಶ್ರೀರಾಮನನ್ನು ರಾಜಕೀಯಕ್ಕೆ ಬಳಸುವವರ ವಿರುದ್ಧ ಧ್ವನಿ ಎತ್ತುವುದು ಪವಿತ್ರ ಧಾರ್ಮಿಕ ಕರ್ತವ್ಯ ಅಂತ ಅವರ ವ್ಯಾಖ್ಯಾನ. ಸೊ ಇದಿಷ್ಟು ಕೂಡ ಮುಖ್ಯಮಂತ್ರಿಗಳು ತಮ್ಮ ಲಿಖಿತವಾಗಿ ಹೈಕಮಾಂಡ್ನ ನಿರ್ಧಾರಕ್ಕೆ ಬೆಂಬಲ ಕೊಡೋ ಮೂಲಕವಾಗಿ ಒಂದು ಪತ್ರವನ್ನು ಬರೆದಿರುವಂಥದ್ದು. ಆ ಪತ್ರದ ಸಾರಾಂಶ ಈ ರೀತಿಯಾಗಿ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸೊ ಇಲ್ಲಿ ಹಲವು ಪ್ರಶ್ನೆಗಳು ಬರುತ್ತೆ. ಸೊ ಹಿಂದೂ ಧರ್ಮದ ವಿರೋಧಿಗಳೆಲ್ಲ, ಸಮಸ್ತ ಹಿಂದೂ ಬಾಂಧವರಿಗೆ ಮಾಡಿರುವಂತಹ ದ್ರೋಹ ಅಂತ ವ್ಯಾಖ್ಯಾನವನ್ನು ಮಾಡ್ತಾ ಇರೋದು. ನನ್ನ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಬಹಳ ಮುಖ್ಯವಾಗಿ ಈಗ ಕೇಳ್ತಾ ಇರುವಂಥದ್ದು ಹಿಂದೂ ಧರ್ಮದಲ್ಲಿರುವಂಥವರಿಗೆ ಇದು ಮಾಡಿರುವಂಥ ದ್ರೋಹ ಅನ್ನುವಂಥ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಮಾಡೋದಾದರೆ ಬರೀ
ಹಿಂದೂ ಧರ್ಮದ ದೇವಾಲಯಗಳನ್ನು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿಸಿದ್ದನ್ನ ಮುಜರಾಯಿ ಇಲಾಖೆಗೆ ಸೇರಿಸಿದ್ದು ಯಾವ ದ್ರೋಹ? ಯಾರು ಸೇರಿಸಿದ್ದು? ಆ ಸಂದರ್ಭದಲ್ಲಿ ಬೇರೆ ಧರ್ಮದವ್ರನ್ನ ಯಾಕೆ ಸೇರಿಸ್ಕೊಳ್ಳಿಲ್ಲ? ಇದು ಇನ್ನೊಂದು ರೀತಿಯಾಗಿ ವಾದ ಬರುತ್ತೆ. ಈಗ ಕಾಂಗ್ರೆಸ್ನ ನಿಲುವು ನಾವು ಹೋಗಲ್ಲ ಅನ್ನೋದಕ್ಕೆ ಈ ಟೀಕೆಗಳ ರವೀಶ್. ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ರಾಷ್ಟ್ರ ಮಟ್ಟದಲ್ಲೇ ಕಾಂಗ್ರೆಸ್ ಸ್ಟ್ಯಾಂಡನ್ನು ತೆಗೆದುಕೊಂಡಿದೆ. ಯಾಕೆಂದರೆ ಇಷ್ಟು ದಿನಗಳ ಕಾಲ ನಮ್ಗೆ ಇನ್ವಿಟೇಷನ್ ಬಂದಿಲ್ಲ, ನಮ್ಮನ್ನು ಕರೆದಿಲ್ಲ ಅಂತಲೂ ಕೂಡ ಸಿದ್ದರಾಮಯ್ಯ ಆದಿಯಾಗಿ ಡಿ ಕೆ ಶಿವಕುಮಾರ್ ಆದಿಯಾಗಿ ಎಲ್ಲರೂ ಕೂಡ ಹೇಳ್ತಾ ಬಂದಿದ್ದರು. ಆದರೆ ಅದನ್ನು ಕ್ಲಾರಿಟಿ ಇರಲಿಲ್ಲ ರಾಮ ಮಂದಿರ ವಿಚಾರದಲ್ಲಿ. ಆದರೆ ಈಗ AICC ಮಟ್ಟದಲ್ಲೇ ಆ ಒಂದು ನಾಯಕರು ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ನಾವು ಇರೋದಿಲ್ಲ, ನಾವು ಗೈರಾಗ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಏನಿದೆ ಅದು ಬೇರೆ ಬೇರೆ ರೀತಿಯ ರಾಜಕೀಯ ಚರ್ಚೆಗಳಿಗೂ ಕೂಡ ಗ್ರಾಸವಾಗ್ತಾ ಇದೆ. ಯಾಕೆಂದರೆ ಒಂದು ರಾಷ್ಟ್ರೀಯ ಪಕ್ಷವಾಗಿ ಅದು ಸ್ಟ್ಯಾಂಡ್ ತೆಗೆದುಕೊಂಡಿದೆ, ಅವ್ರ ನಾಯಕರು ಕೂಡ ಹೇಳಿದ್ದಾರೆ. ಹಾಗಾಗಿ ಅದನ್ನು ಬೆಂಬಲಿಸೋ ನಿಟ್ಟಿನಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಮುಂದಾಗಿರ್ತಕ್ಕಂಥದ್ದು. ಅದನ್ನು ನಾನು ಬೆಂಬಲಿಸ್ತೇನೆ ಅನ್ನೋದ್ರ ಮೂಲಕ ಎಲ್ಲೋ ಒಂದು ಕಡೆ ಇಷ್ಟು ದಿನಗಳ ಕಾಲ ಬೇರೆ ಬೇರೆ ರೀತಿಯ ರಾಜಕೀಯ ಚರ್ಚೆಗಳಿಗೆ ಮತ್ತು ತಿರುಗೇಟುಗಳಿಗೆ ಏನು ಬೇರೆ ಬೇರೆ ಸೈಲೆಂಟ್ ಆಗಿದ್ದರು, ಅದಕ್ಕೆ ಇವತ್ತು ಉತ್ತರ ಕೊಡುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಪ್ರಮುಖವಾಗಿರ್ತಕ್ಕಂಥದ್ದು 3-4 ವಿಚಾರಗಳನ್ನು ಎತ್ತಿರ್ತಕ್ಕಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಬಾರ್ದಾಗಿತ್ತು. ರಾಮ ಮಂದಿರ ಉದ್ಘಾಟನೆಯನ್ನು ಶ್ರದ್ಧೆ, ಭಕ್ತಿ ಮತ್ತು ಧಾರ್ಮಿಕವಾಗಿಯೇ ಮಾಡಬೇಕಾಗಿತ್ತು. ಆದರೆ ಇದರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಒಳಬಂದಿರತಕ್ಕಂಥದ್ದು ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಬಳಸ್ಕೊಂಡಿದ್ದಾರೆ. ಹಾಗಾಗಿ ಇದು ಹಿಂದೂಗಳಿಗೆ ಮಾಡಿದಂಥ ದ್ರೋಹ ಅಂತಲೂ ಕೂಡ ಒಂದು ಮಾತನ್ನು ಹೇಳ್ತಾರೆ. ಇನ್ನೊಂದು ವಿಚಾರವಾಗಿ ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ ಮೊದಲಿಂದಲೂ ಕೂಡ ಒಂದು ಸ್ಟ್ಯಾಂಡ್ ತೆಗೆದುಕೊಂಡಿದೆ. ನ್ಯಾಯಾಲಯದ ತೀರ್ಪಿಗೆ ನಾವು ಬದ್ಧರಾಗಿರ್ತೇವೆ ಅಂತ. ಅದೇ ಸ್ಟ್ಯಾಂಡಲ್ಲಿ ಕೂಡ ನಾವು ಮುಂದುವರೆದಿದ್ವಿ. ಆದರೆ ಅವತ್ತಿನ ಸಂದರ್ಭದಲ್ಲಿ ಇದೇ BJP ಮತ್ತು RSS ಈ ಒಂದು ಧಾರ್ಮಿಕ ಮತ್ತು ಶ್ರದ್ಧೆ ಈ ಒಂದು ವಿಚಾರಗಳು ನ್ಯಾಯಾಲಯದ ವ್ಯಾಪ್ತಿಗೆ ಬರೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ರು. ಆದರೆ ತೀರ್ಪು ಬಂದ ಬಳಿಕ ಅದನ್ನು ಒಪ್ಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಇದು ಹಿಪಾಕ್ರೆಟಿಕ್ ಆಗಲಿಲ್ವಾ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಆ ಒಂದು RSS ಮತ್ತು BJP ನಾಯಕರ ಮೇಲೆ. ಅದರ ಜೊತೆಗೆ ಯಾರು ರಾಜಕೀಯವಾಗಿ ಇದನ್ನು ಬಳಸ್ಕೊಳ್ತಾ ಇದ್ದಾರೋ, ರಾಮ ಮಂದಿರ ವಿಚಾರವನ್ನು ರಾಜಕೀಯವಾಗಿ ಯಾರು ಬಳಸ್ಕೊಳ್ತಾ ಇದ್ದಾರೋ ಅದನ್ನು ಪ್ರಶ್ನೆ ಮಾಡಬೇಕಾಗತ್ತೆ. ಯಾರು ರಾಮನ ಮೇಲೆ ಭಕ್ತಿ ಇರ್ತಕ್ಕಂಥವ್ರು, ಶ್ರದ್ಧೆ ಮತ್ತು ಪೂಜೆಯಿಂದ ಯಾರು ಮಾಡ್ತಾರೆ, ಈ ರಾಜಕೀಯವಾಗಿ ಬಳಸ್ಕೊಳ್ಳೋದನ್ನು ಕೂಡ ಪ್ರಶ್ನೆ ಮಾಡೋದನ್ನು ಕಲ್ತ್ಕೋಬೇಕು ಅನ್ನೋದನ್ನು ಕೂಡ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹಾಗಾಗಿ ಒಟ್ಟಾರೆಯಾಗಿ ಸಾರಾಂಶ, ಈ ಒಂದು ರಾಮ ಮಂದಿರ ವಿಚಾರದಲ್ಲಿ BJP ರಾಜಕಾರಣ ಮಾಡ್ತಾ ಇದೆ, ಅದರಲ್ಲಿ ನಾವು ಭಾಗವಹಿಸೋದಿಲ್ಲ. ನಮ್ಮ ಸ್ಟ್ಯಾಂಡ್ ಏನಿದೆ ಆ ಒಂದು ಸ್ಟ್ಯಾಂಡ್ ಮೂಲಕವೇ ನಾವು ಕೂಡ ಜನರ ಬಳಿ ಹೋಗ್ತಾ ಇದ್ದೇವೆ ಅನ್ನೋ ಮಾತುಗಳನ್ನು ಹೇಳೋದ್ರ ಜೊತೆಗೆ ಲೋಕಸಭಾ ಚುನಾವಣೆ ಏನಿದೆ ಈಗ 2 ಅವಧಿಯನ್ನು ಪೂರ್ಣ ಮಾಡಿದ್ದಾರೆ, 3ನೇ ಅವಧಿಗೆ ಈ ರಾಮ ಮಂದಿರ ಉದ್ಘಾಟನೆಯನ್ನು ಬಳಸ್ಕೊಳ್ತಾ ಇದ್ದಾರೆ. ಅಪೂರ್ಣಗೊಂಡಿರ್ತಕ್ಕಂಥ ರಾಮ ಮಂದಿರ ಉದ್ಘಾಟನೆ ಅನ್ನೋ ಮಾತುಗಳನ್ನು ಹೇಳೋದ್ರ ಮೂಲಕ ಲೋಕಸಮರಕ್ಕೆ ನಾವು ಕೂಡ ರೆಡಿ ಇದ್ದೇವೆ, ಈ ಒಂದು ನಿಲುವನ್ನು ತೆಗೆದುಕೊಳ್ಳೋದ್ರ ಮೂಲಕ ಅಂತಲೂ ಕೂಡ ಸಿದ್ದರಾಮಯ್ಯನವರು ಈ ಒಂದು ಮೆಸೇಜನ್ನು ಪಾಸ್ ಮಾಡಿರ್ತಕ್ಕಂಥದ್ದು. ಇದನ್ನು ಯಾವ ರೀತಿ ಮುಂದೆ ಕಾಂಗ್ರೆಸ್ನ ನಾಯಕರುಗಳು ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಜೊತೆಗೆ BJP ಅರಗಿಸ್ಕೊಳ್ಳುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಅರುಣ್.